ನಮಸ್ತೆ ಫ್ರೆಂಡ್ಸ್, ನಾನು ಮಂಜುನಾಥ್. ಡಿಆರ್ ಲೈಫ್ ಎಂಪೋರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಕೆಲವೊಂದು ಹೆಲ್ತ್ ನ ಸಪ್ಲಿಮೆಂಟ್ಸ್ ಅನ್ನು ಯೂಸ್ ಮಾಡಿ ಬೆನಿಫಿಟ್ ತಗೊಂಡಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳೋ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಸಾವಿತ್ರಮ್ಮ ಅಂತ ಹೇಳಿ ಸರ್. ಊರು ನಿಮ್ದು ಮೇಡಮ್? ನಮ್ದು ಕಡೇಪಾಳ್ಯ, ಚಿಕ್ಕೋನಹಳ್ಳಿ, ಗುಬ್ಬಿ ತಾಲೂಕು ಸರ್. ಓಕೆ, ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆ. ಹೌದು ಸರ್. ನೀವೇನ್ ಮಾಡ್ಕೊಂಡಿದ್ರಿ ಮೇಡಮ್? ನಾನು ಅಂಗನವಾಡಿ ಶಿಕ್ಷಕಿ ಸರ್. ಶಿಕ್ಷಕಿ. ಓಕೆ, ಐ ಥಿಂಕ್ ವಯಸ್ಸು ನಿಮ್ದು? ನಂದು ಈಗ 52 ವರ್ಷ ಸರ್. 52. ಅಂದ್ರೆ ಏನು ಹೆಲ್ತ್ ಅಲ್ಲಿ ಏನ್ ಸಮಸ್ಯೆ ಇತ್ತು ಮೇಡಮ್ ಆರೋಗ್ಯದಲ್ಲಿ? ನಮಗೆ ಫಸ್ಟ್ ಒಂದು 10 ಇಯರ್ ಬ್ಯಾಕೇನೆ ಸ್ವಲ್ಪ ತಲೆ ಸುಸ್ತು ಈ ತರ ಎಲ್ಲ ಆಗ್ತಾ ಇತ್ತು ಸರ್. ಅವಾಗೆಲ್ಲ ನನ್ನ ಹಾಸ್ಪಿಟ್ಲಿಗೆ ಹೋದ್ರೆ BP ಶುಗರ್ ಎಲ್ಲ ನಾರ್ಮಲ್ ಅನ್ನೋರು, ಆದ್ರೆ ತಲೆ ಸುತ್ತು ಇವೆಲ್ಲ ಇದ್ದೇ ಇತ್ತು. ತಲೆ ಸುತ್ತ ಅಂದ್ರೆ ಈಗ ನಡ್ಕೊಂಡು ಹೋಗೋ ಟೈಮ್ ಅಲ್ಲಿ? ಹೌದು ಸರ್. ನಡ್ಕೊಂಡು ಹೋಗ್ಬೇಕಾದ್ರೆ ಈ ಲೆಫ್ಟ್ ಸೈಡ್ ಇಂದ ಹೋಗ್ತಿದ್ರೆ ಎಷ್ಟೋ ಸಲ ನನಗೆ ಗೊತ್ತಿಲ್ದಲೆ ರೈಟ್ ಸೈಡ್ ಬಂದ್ಬಿಟ್ಟಿರಿವೆ ಸರ್. ನನ್ನ ಮನೆಯಿಂದ ಅಂಗನವಾಡಿಗೆ ಬರ್ಬೇಕಾದ್ರೆ ಹಿಂಗೆ ಯಾರೋ ಗ್ಯಾಸ್ಟ್ರಿಕ್ ಈ ತರ ಆಗುತ್ತೆ, ಈ ತರ ಕುಡ್ದು ನೋಡ್ರಿ ಅಂತ ಯಾರೋ ನನಗೆ ಸಜೆಸ್ಟ್ ಮಾಡಿದ್ರು. ಹಂಗಾಗಿ ನಾನು ಈ ಪ್ರಾಡಕ್ಟ್ ನ ಯೂಸ್ ಮಾಡಕ್ಕೆ ಶುರು ಮಾಡಿದೆ. ಡಿಆರ್ ಲೈಫ್ ಯಾವ್ದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಿ? ನಾನು ಡಿಆರ್ ಲೈಫ್ ಅಲ್ಲಿ ಆಮ್ಲಾ ಒಂದು ಮತ್ತೆ ಅಲೋವೆರಾ ಜ್ಯೂಸ್ 2. ಓಕೆ, ಆಮ್ಲಾ ಡಿಆರ್ ಕೇರ್ ನ ಆಮ್ಲಾ ಜ್ಯೂಸ್ ಯೂಸ್ ಮಾಡಿದ್ರಿ, ಮತ್ತೆ ನೆಕ್ಸ್ಟ್ ಡಿಆರ್ ಕೇರ್ ನ ಅಲೋವೆರಾ ಜ್ಯೂಸ್ ಯೂಸ್ ಮಾಡಿದ್ರಿ. ಹೌದು ಸರ್. ಅಂದ್ರೆ ಇದನ್ನ ಯೂಸ್ ಮಾಡಿ ಆದ್ಮೇಲೆ ನಿಮಗೆ ಏನ್ ಬೆನಿಫಿಟ್ ಏನ್ ಅನ್ಸುತ್ತೆ ಮೇಡಮ್? ಸರ್, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕಂಟ್ರೋಲ್ ಬಂತು. ಮೇನ್ ಬಂದಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ. ಆಮೇಲೆ ಬಂದು ನನಗೆ ಇಲ್ಲೆಲ್ಲ ಸ್ವಲ್ಪ ಪೇನ್ ಬರೋದು, ತಲೆನೋವು ಬರ್ತಾ ಇತ್ತು. ತಲೆನೋವು ಅಂದ್ರೆ ಅದೇ ಒಂಥರ ಸರ್, ವಾಂತಿ ಆದ್ರೆ ಸರಿ ಹೋಗ್ಬಿಡುತ್ತೆ. ಅದೇನಂತ ನನಗೂ ಗೊತ್ತಿಲ್ಲ, ಪಿತ್ತ ತರ ಆಗ್ತಿತ್ತು. ಆ ಒಂದು ಸಮಸ್ಯೆ ಇಲ್ಲ. ಆಮೇಲೆ ಮೂಗ್ ಬ್ಲಾಕ್ ಆಗ್ತಿತ್ತು. ಓಕೆ, ಮೂಗ್ ಬ್ಲಾಕ್ ಆಗ್ತಿತ್ತು. ಆ ಒಂದು ಸಮಸ್ಯೆ ಇಲ್ಲ. ಓಕೆ, ನೆಕ್ಸ್ಟ್ ಬಂದು ನನಗೆ ಇಲ್ಲಿಂದಿತ್ತ ಪೇನ್ ಜಾಸ್ತಿ. ಮೊಣಕಾಲು ನೋವು ಅಥವಾ ಕಾಲು ನೋವು? ಮೊಣಕಾಲು ಅನ್ನೋದಕ್ಕಿಂತ ಕಾಲೇ ನೋವಾಗೋದು ಸರ್. ಓಕೆ, ಇಡೀ ಕಾಲು ಓಡಾಡೋದಕ್ಕೆ ಅದೊಂದು ಸಮಸ್ಯೆ ಇಲ್ಲ ಇವಾಗ. ಅವಾಗೆಲ್ಲ ಸರಿಯಾಗಿದೆ. ಅದೊಂದು ಸರಿಯಾಗಿದೆ. ಆಮೇಲಿಂದ ನೋಡಿ, ಇವ್ರು 52 ವರ್ಷ, ನನ್ಕಿಂತ ಚಿಕ್ಕವರು. ನಮ್ಮ ಮನೇಲಿ BP ಶುಗರ್ ಬಂದ್ಬಿಟ್ಟೈತಿ. ನನಗೆ 52 ವರ್ಷ ಆದ್ರೂ BP ಶುಗರ್ ಇಲ್ಲ ಅಂದ್ರೆ ಮೋಸ್ಟ್ಲಿ ಇದು ನನ್ನನ್ನ ಪ್ರೊಟೆಕ್ಟ್ ಮಾಡ್ತಿರ್ಬೋದು ಅಂತ ನನ್ನ ಅನಿಸಿಕೆ. ಆಮೇಲೆ ಏನಾಯ್ತು, ನನ್ನ ಮೊಮ್ಮಗಂಗೆ ತುಂಬಾ ಕಫ ಇತ್ತು ಸರ್. ಈಗ ಅವ್ನಿಗೆ 14 ವರ್ಷ. ಅವನಿಗೆ ಜಾಸ್ತಿ ಕಫ ಬರೋದು, ಮತ್ತೆ ಕಾಲು ಸೆಳೆಯೋದು, ಪಾದ ಅಂದ್ರೆ ನೀರಲ್ಲಿ ಆಡಿದ್ರೆ ಸೆಳೆಯುತ್ತಲ್ಲ. ನಾನು ಸುಮ್ನೆ ಇದು ಇನ್ನೇನ್ ನ್ಯಾಚುರಲ್ ಅಲ್ವಾ ಅಂತ ಹೇಳಿ ಕೊಡಕ್ ಸ್ಟಾರ್ಟ್ ಮಾಡಿದೆ. ಗಣನೀಯವಾಗಿ ಅವನಿಗೆ ಕಫ ಸರಿ ಹೋಗಿದೆ. ಆಮೇಲಿಂದ ಅದು ಕಾಲ್ ಸೆಳೆಯೋದು ಬಂದಾಗಿದೆ. ಒಳ್ಳೆ ರಿಸಲ್ಟ್ ಬಂದಿದೆ. ಮತ್ತೆ ನನಗಂತೂ ಸೂಪರ್ ರಿಸಲ್ಟ್ ಅಂತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬಾ ಪರ್ಸನ್ ಹೊರಗಡೆ ಇದ್ದಾರೆ, ಅವ್ರಿಗೆ ಈ ಪ್ರಾಡಕ್ಟ್ಸ್ ನೋಡಿದ ತಕ್ಷಣ ಒಮ್ಮೆಲೆ ನಂಬಿಕೆ ಬರಲ್ಲ ಯೂಸ್ ಮಾಡ್ಲಿಕ್ಕೆ. ಅಂತವ್ರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀವಿ? ಮಿನಿಮಮ್ 3 ರಿಂದ 6 ತಿಂಗಳು ಅವ್ರು ಯೂಸ್ ಮಾಡಿದ್ರೆ ಸರ್, ಒಳ್ಳೆ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಬರುತ್ತೆ. ಇದು ಸಿಕ್ಕಿದ್ಮೇಲೆ ನನಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಹೌದು ಸರ್. ಸೊ ಥ್ಯಾಂಕ್ ಯು ಮೇಡಮ್. ಹಾಗಾದ್ರೆ ಐ ಥಿಂಕ್ ಮಾರ್ಕೆಟ್ ಲಿ ಸಿಗುವಂತ ಪ್ರತಿಯೊಂದು ಪ್ರಾಡಕ್ಟ್ಸ್ ಗಿಂತ ಒಂದು ಒಳ್ಳೆ ಪ್ರಾಡಕ್ಟ್ ಯಾವ್ದಾದ್ರು ಇದೆಯಾ, ಅದು ನಮ್ಮ ಡಿಆರ್ ಲೈಫ್ ನ ಪ್ರಾಡಕ್ಟ್. ಸೊ ಇದೇ ತರ ಪ್ರಾಡಕ್ಟ್